ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಇವಾಗ ಡಿ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಈಗ ನೀವು ನಾಳೆ ಇರೋ ಎಕ್ಸಾಮಿಗೆ ಏನೆಲ್ಲ ಕ್ಯಾರಿ ಮಾಡಬೇಕು, ಏನೆಲ್ಲ ಕ್ಯಾರಿ ಮಾಡಬಾರ್ದು, ಮತ್ತೆ OMR ಹೇಗಿರುತ್ತೆ, ಯಾವೆಲ್ಲ ಮಿಸ್ಟೇಕ್ಸ್ ನೀವು ಮಾಡ್ತೀರಾ, ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ನಿಮ್ಗೆ ಕಂಪ್ಲೀಟ್ ಏನಿದೆ ನಾಳೆದು ಸಿನಾರಿಯೋ ಕಂಪ್ಲೀಟ್ ಎಕ್ಸ್ಪ್ಲೈನ್ ಆಗುತ್ತೆ ಇಲ್ಲಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನೀವು ನಾಳೆ ಎಕ್ಸಾಮಿಗೆ ಈಗ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಬೇಕಾಗತ್ತಲ್ವಾ? ಏನೆಲ್ಲ ಅಂದ್ರೆ ನೀವ್ ಯಾವ ತರ ಇದಾಗ್ಬೇಕು, ಅಂದ್ರೆ ಯಾವ ತರ ಡ್ರೆಸ್ ಹಾಕ್ಬೇಕು, ಏನೆಲ್ಲ ತಗೊಂಡ್ ಹೋಗ್ಬಾರ್ದು, ಪ್ರತಿಯೊಂದನ್ನ ಇಲ್ಲಿ ನೋಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಪ್ರೊಹಿಬಿಟೆಡ್ ಐಟಮ್ಸ್ ಯಾವ್ದೆಲ್ಲ ತಗೊಂಡ್ ಹೋಗ್ಬಾರ್ದು ಅಂತ ನೋಡೋಣ. ಓಕೆನಾ? ಫಸ್ಟ್ ಒಂದು ಏನು ಅಂತಂದ್ರೆ, ನೀವು ಕ್ಯಾಲ್ಕುಲೇಟರ್ಸ್ ಅಲೋ ಇರೋದಿಲ್ಲ. ಪೆನ್ಸಿಲ್, ಎರೇಸರು, ಶಾರ್ಪ್ನರು, ಕ್ಯಾಲ್ಕುಲೇಟರ್ಸ್, ಮತ್ತೆ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮ್ಮ ಟಿಕೆಟ್ಸು, ಇದು ಏನಿದೆ ಕಂಪ್ಲೀಟ್ ಯಾವ್ದು ಅಲೋ ಇರೋದಿಲ್ಲ. ಇನ್ ಕೇಸ್ ಏನಾದ್ರು ಇತ್ತು ಅಂತಂದ್ರೆ ಆ ಟಿಕೆಟ್ಸ್ ನ ತೆಗ್ದು ಅಲ್ಲೇ ಎಸೀರಿ. ಪೆನ್ಸಿಲ್ಸ್ ಇವನ್ನೆಲ್ಲಾನು ಅಲೋ ಮಾಡೋದಿಲ್ಲ, ತಗೊಂಡ್ ಹೋಗಕ್ ಹೋಗ್ಬಿಡಿ. ಕ್ಯಾಲ್ಕುಲೇಟರ್ಸ್ ಅಲೋ ಇರೋದಿಲ್ಲ. ಓಕೆನಾ? ಸೆಕೆಂಡ್ ಬಂದು, ನಿಮ್ಮ ಬಾಯ್ಸ್ ಆದ್ರೆ ವ್ಯಾಲೆಟ್ ಯೂಸ್ ಮಾಡ್ತಿರ್ತೀರಾ, ವ್ಯಾಲೆಟ್ ನ ಒಳಗೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಅಲೋ ಮಾಡೋದಿಲ್ಲ. ಓಕೆನಾ? ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಕ್ಯಾಪ್ಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಇದು ಯಾವನು ಅಲೋ ಮಾಡೋದಿಲ್ಲ. ಓಕೆ. ನೆಕ್ಸ್ಟ್ ಬಂದು ನೀವು ಇದು ಮೊಬೈಲ್ಸ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಇದು ಯಾವನು ಕ್ಯಾರಿ ಮಾಡೋಂಗಿಲ್ಲ. ಇದು ಯಾವನು ಎಕ್ಸಾಮ್ ಸೆಂಟರ್ ಒಳಗೆ ಅಲೋ ಮಾಡಲ್ಲ. ದೆನ್ ರಿಸ್ಟ್ ವಾಚ್, ನಿಮ್ಮ ವಾಚ್ಗಳು. ಓಕೆನಾ? ಡಿಜಿಟಲ್ ವಾಚ್ ಆದ್ರೂ ಆಗಿರ್ಬೋದು ಅಥವಾ ನಾರ್ಮಲ್ ವಾಚ್ ಆಗಿರ್ಬೋದು, ಯಾವುದೇ ರೀತಿಯ ವಾಚ್ಗಳ ಅಲೋ ಇರೋದಿಲ್ಲ. ಗರ್ಲ್ಸ್ಗೆ ಬ್ಯಾಂಗಲ್ಸ್ ಅಲೋ ಇರೋದಿಲ್ಲಪ್ಪ. ಓಕೆನಾ? ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು. ಓಕೆನಾ? ಮತ್ತೆ ಗರ್ಲ್ಸ್ ತುಂಬಾ ಏರ್ ಪಿನ್ಸ್ ಯೂಸ್ ಮಾಡೋದು ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ಸೊ ಸಿಂಪಲ್ ಆಗಿ ನೀವು ಒಂದು ರಿಬ್ಬನ್ ಹಾಕೊಳ್ಳಿ ಅಥವಾ ಏರ್ನ ಟೈ ಮಾಡಿ. ಕ್ಲಿಯರಾ? ಮತ್ತೆ ವಾಟರ್ ಬಾಟಲ್ಸ್ ಆಗಿರ್ಬೋದು, ಇದು ಯಾವ್ದು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಅಲೋ ಇರೋದಿಲ್ಲ. ಇದಿಷ್ಟು ನಾವೇನ್ ನೋಡಿದ್ವಿ, ಯಾವ್ದು ಪ್ರೊಹಿಬಿಟೆಡ್ ಐಟಮ್ಸ್, ಯಾವ ಅಲೋ ಇರೋದಿಲ್ಲ. ಕ್ಲಿಯರಾ? ನೆಕ್ಸ್ಟ್ ಹೇಗೆ ಹೋಗ್ಬೇಕು ನಾವು, ಮತ್ತೆ ಏನ್ ಅಲೋ ಇರುತ್ತೆ ಅಂತ ನೋಡೋಣ. ಓಕೆ. ಡ್ರೆಸ್ ಬಾಯ್ಸ್ ಕಾದ್ರೆ ನೋಡಪ್ಪ, ನೀವು ಫಾರ್ಮಲ್ ಹಾಕೊಂಡ್ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಫುಲ್ ಸ್ಲೀವ್ ಹಾಕೋಂಗಿಲ್ಲ ಅಷ್ಟೇ. ಓಕೆನಾ? ಬಾಯ್ಸ್ ಫಾರ್ಮಲ್ ಹಾಕೊಂಡ್ ಹೋಗ್ಬೋದು, ಫುಲ್ ಸ್ಲೀವ್ ಹಾಕಂಗಿಲ್ಲ. ಹಾಫ್ ಶರ್ಟ್ ಅಥವಾ ಹಾಫ್ ಟಿ ಶರ್ಟ್ ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಜೀನ್ಸ್ ಏನಾದ್ರು ಯೂಸ್ ಮಾಡೋದಿದ್ರೆ ತುಂಬಾ ಪಾಕೆಟ್ಸ್ ಇರುವಂತ ಜೀನ್ಸ್ ನ ಯೂಸ್ ಮಾಡಕ್ ಹೋಗ್ಬಿಡಿ. ಸಿಂಪಲ್ ಆಗಿರ್ಬೇಕು. ಓಕೆನಾ? ಬಾಯ್ಸ್ ಕ್ಲಿಯರ್ ಆಯ್ತಲ್ವಾ? ಗರ್ಲ್ಸ್ ನೀವು ಅಷ್ಟೇ ಫುಲ್ ಸ್ಲೀವ್ ಟಾಪ್ಸ್ ಗಳಾಗಿರ್ಬೋದು ಆತರ ಎಲ್ಲ ಹಾಕಕ್ ಹೋಗ್ಬಿಡಿ. ಸೊ ಹಾಫ್ ಸ್ಲೀವ್ ಇರ್ಲಿ. ಜೀನ್ಸ್ ಬೇಕಾದ್ರೆ ಹಾಕ್ಬೋದು, ಬಟ್ ಪಾಕೆಟ್ಸ್ ಕಡಿಮೆ ಇರ್ಲಿ ಅಂತ ಅಷ್ಟೇ ಪ್ರಿಫರ್ ಮಾಡೋದು. ಸೊ ಹಾಫ್ ಸ್ಲೀವ್ ಏನಿದೆ ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ನಾನು ಹೇಳಿದ್ನಲ್ಲ ಅವಾಗ್ಲೇ ನಿಮ್ಗೆ, ಹ್ಯಾಟು, ಮಾಸ್ಕು, ಇವು ಏನು ಅಂದ್ರೆ ಕವರ್ ಆಗೋಂಗಿಲ್ಲ ಅಷ್ಟೇ. ಕ್ಯಾಂಡಿಡೇಟ್ ಶುಡ್ ನಾಟ್ ವೇರ್ ಎನಿ ಕ್ಲೋತಿಂಗ್ ದಟ್ ಕವರ್ಸ್ ಹೆಡ್, ಇಯರ್ಸ್ ಆರ್ ಫೇಸ್. ಯಾವ್ದು ಕವರ್ ಆಗೋ ತರ ಏನು ಹಾಕಂಗಿಲ್ಲ. ಅಂದ್ರೆ ಅದೇ ನಿಮ್ಮ ಮಾಸ್ಕು, ಹೆಡ್ ಕ್ಯಾಪ್ ಯಾವ ಹಾಕಕ್ ಹೋಗ್ಬಿಡಿ. ಸೊ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ ಅಲ್ವಾ, ಗರ್ಲ್ಸ್ ನೀವು ಬ್ಯಾಂಗಲ್ಸು, ಇಯರಿಂಗ್ಸ್ ಅದನ್ನೆಲ್ಲ ತೆಗ್ದೆ ನಾಳೆ ಒಂದಿನ, ಓಕೆನಾ, ಗೋಲ್ಡ್ ಏನಾದ್ರು ನೀವು ವೇರ್ ಮಾಡಿದ್ರಿ ಅಂದ್ರೆ ನಾಳೆ ಒಂದಿನ ಅದನ್ನ ಮನೇಲೆ ತೆಗ್ದಿಟ್ಬಿಟ್ಟು ಹೋಗಿ ಎಕ್ಸಾಮ್ ಸೆಂಟರಿಗೆ. ಏನು ಪ್ರಾಬ್ಲಮ್ ಆಗಲ್ಲ. ಯಾವ್ದು ಅಲೋ ಇರುತ್ತೆ ಅಂತಂದ್ರೆ ನೋಡಿ, ಮಂಗಲ್ಸೂತ್ರ ಮತ್ತೆ ನೋಸ್ ರಿಂಗ್ ಎರಡನ್ನೇ ಅವ್ರು ಅಲೋ ಮಾಡೋದು. ಇನ್ ಮಿಕ್ಕಿದ ಏನೇ ಇದ್ರು ಅದನ್ನ ತೆಗಿಸ್ತಾರೆ. ನೀವ್ ಅದನ್ನ ತೆಗ್ದಿ ಬ್ಯಾಗಲ್ಲಿ ಇಟ್ಟಿ ಅದ್ ಕಳ್ದೋಗೋದು ಆತರ ಎಲ್ಲ ಆಗದ್ ಬೇಡ. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಏನಾದ್ರು ಗೋಲ್ಡ್ ಐಟಮ್ಸ್ ಇದೆ ಅಥವಾ ಏನೇ ಐಟಮ್ಸ್ ಇರ್ಲಿ, ಕೈಗೆ ಏನೂ ಬೇಡ. ಓಕೆನಾ? ಕುತ್ತಿಗೆಗೂ ಏನೂ ಬೇಡ, ಕಿವಿಗೂ ಏನೂ ಬೇಡ. ಸೊ ನಿಮ್ಗೆ ಇಯರ್ ಪಿನ್ಸ್ ಬಗ್ಗೆನೂ ಹೇಳಿದೀನಿ, ಏನು ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ. ಸಿಂಪಲ್ ಆಗಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ಬೇಕು ಅನ್ನೋದು ಅವ್ರದ್ದು. ಓಕೆನಾ? ಮತ್ತೆ ಫುಟ್ ವೇರ್ಸ್ ಅಲ್ಲಿ ಶೂಸ್ ನ ಅಲೋ ಮಾಡೋದಿಲ್ಲ. ಗರ್ಲ್ಸ್ ಕಾದ್ರೆ ಹೈ ಹೀಲ್ಸ್ ಹಾಕೋದು ಅವೆಲ್ಲ ಏನು ಮಾಡಕ್ ಹೋಗ್ಬಿಡಿ. ಸಿಂಪಲ್ ಆಗಿರೋ ಸ್ಯಾಂಡಲ್ಸ್ ನ ಯೂಸ್ ಮಾಡಿ. ಕ್ಲಿಯರಾ? ಇಷ್ಟು ಬಂದು ನಿಮ್ಮ ಡ್ರೆಸ್ ಕೋಡಿನ ಬಗ್ಗೆ ಇದೆ. ಸೊ ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಅಂಡ್ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು 2 ಅವರ್ಸ್ ಅರ್ಲಿನೇ ಎಕ್ಸಾಮ್ ಸೆಂಟರ್ ನ ರೀಚ್ ಆಗ್ಬೇಕು. ಕ್ಲಿಯರ್? ಯಾಕಂದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬೇರೆ ತರನ ಸ್ಕ್ರೀನಿಂಗ್ ಪ್ರಾಸೆಸ್ ಇರುತ್ತೆ. ಸೊ ನೀವು ಅದನ್ನೆಲ್ಲ ಕಂಪ್ಲೀಟ್ ಮಾಡೋದು ಇರುತ್ತಲ್ವಾ, ಅದಕ್ಕೋಸ್ಕರ ನಿಮ್ಗೆ ಹೇಳಿದರೆ 2 ಅವರ್ಸ್ ಬಿಫೋರ್ ನೀವು ಎಕ್ಸಾಮ್ ಸೆಂಟರ್ ನ ರೀಚ್ ಆಗ್ಬೇಕು. ಕ್ಲಿಯರಾ? ಮತ್ತೆ ಸ್ಟೂಡೆಂಟ್ಸ್ ವಿಲ್ ಬಿ ಅಲೌಡ್ ಟು ಅಪಿಯರ್ ಫಾರ್ ಎಕ್ಸಾಮ್ಸ್ ವೈಲ್ ವೇರಿಂಗ್ ಜನಿವಾರ ಅಂಡ್ ಶಿವದಾರ. ಇದು ಲಾಸ್ಟ್ ಇಯರ್ ಕೂಡ ತುಂಬಾ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆತರ ಎಲ್ಲ ಆಗಿತ್ತಲ್ವಾ. ಸೊ ನಿಮ್ಗೆ ಈ ವರ್ಷ ಅವರೇ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ, ಯಾರೆಲ್ಲ ಇದನ್ನ ಹಾಕಿದೀರಾ ಸೊ ಹಾಕ್ಬೋದು, ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ ಅಂತ. ಓಕೆನಾ? ಅದೇನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅಂಡ್ ಇಷ್ಟು ಬಂದು ನಿಮ್ಗೆ ಏನ್ ಹೇಳಿದ್ದು ಇಷ್ಟೊಂದು ಡ್ರೆಸ್ ಕೋಡ್ ಬಗ್ಗೆ, ಏನ್ ತಗೊಂಡ್ ಹೋಗ್ಬೇಕು ಅಂತೆಲ್ಲ ಹೇಳಿದೀವಿ.
ಸೊ ಇವಾಗ ಬೆಲ್ ಟೈಮಿಂಗ್ಸ್, ಯಾಕೆ ಬೆಲ್ ಟೈಮಿಂಗ್ಸ್ ಮುಖ್ಯ ಅಂತಂದ್ರೆ ನೋಡಿ, ನೀವು ಒಂದು ವಾಚ್ ಹಾಕಿರಲ್ಲ, ಕರೆಕ್ಟಾ? ಎಷ್ಟಾಗಿದೆ ಟೈಮು ಏನೂ ಗೊತ್ತಾಗಲ್ಲ. ಸೊ ನೀವು ಬೆಲ್ ಇದ್ರ ಮೇಲೆ ಸ್ವಲ್ಪ ಗಮನ ಇಡೋದು ತುಂಬಾ ಒಳ್ಳೇದು. ಇದಿಲ್ಲ ಅಂತಂದ್ರೆ ನಿಮ್ ಇನ್ವಿಜಿಲೇಟರ್ ಕೇಳಿದ್ರು ಹೇಳ್ತಾರೆ, ಬಟ್ ಸ್ವಲ್ಪ ಬೆಲ್ ಟೈಮಿಂಗ್ಸ್ ನ ನೀವು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು. ಓಕೆನಾ? ಸೊ ನೋಡ್ರೋ, ಇಲ್ಲಿ ನಿಮ್ಗೆ ಇರೋದೇ 7 ಬೆಲ್ಸ್. ಓಕೆನಾ? 7 ಸತಿ ಬೆಲ್ ಆಗುತ್ತೆ. ಅದು ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಸಿಂಪಲ್ ಆಗಿ ಹಾಕೊಂಡ್ ಬಂದಿದ್ದೀನಿ. ನಿಮ್ಗೆ KN ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ. ನನಗೆ ಗೊತ್ತು ನೀವು ಅಷ್ಟೂನು ಓದೋ ಪೇಶನ್ಸ್ ನಿಮಗಿಲ್ಲ ಅಂತ. ಸೊ ನಿಮಗ್ ಏನ್ ಬೇಕು ಇಂಪಾರ್ಟೆಂಟ್ ಆಗಿ ಅದನ್ನ ಮಾತ್ರ ನಿಮ್ಗೆ ಈ ಸ್ಲೈಡ್ ಅಲ್ಲಿ ಕಾಣಿಸ್ತಿದೆ. ಓಕೆನಾ? ಸೊ ಫಸ್ಟ್ ಬೆಲ್ ಆಗೋದು ಬಂದು ನಿಮ್ಗೆ 1:40ಕ್ಕೆ. ಮ್ಯಾಮ್ ಫಸ್ಟ್ ಬೆಲ್ 1:40 ಆಗೋದು. ಸೊ ನಾನು 1:02ಗೆ ರೀಚ್ ಆದ್ರೆ ಸಾಕು ಎಕ್ಸಾಮ್ ಸೆಂಟರಿಗೆ ಅಂತ ಅನ್ಕೊಳ್ತಿರ್ತೀರಾ. ಈಗ ನಿಮ್ ಎಕ್ಸಾಮ್ ಇರೋದು 2 o'clock ಕರೆಕ್ಟಾ? ಆರಾಮಾಗಿ ಹೋಗ್ಬೋದು ಬಿಡಿ ಮ್ಯಾಮ್, ಟ್ರಾಫಿಕ್ ಇರಲ್ಲ, ಮಧ್ಯಾಹ್ನ ಹೊತ್ತು ಹೋಗ್ಬೋದು ಅಂತ ಎಲ್ಲ ಅನ್ಕೊಳಕ್ ಹೋಗ್ಬಿಡಿ. ದಯವಿಟ್ಟು ಎಕ್ಸಾಮ್ ನಿಮ್ದು DCT ಎಕ್ಸಾಮ್ ಇರೋದು ಒಂದೇ ದಿನ. ನೀವು 2 hour ಮುಂಚೆ ಹೋದ್ರೆ ತುಂಬಾ 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 ಒಳ್ಳೇದು. ಓಕೆನಾ? 2 hour ಮುಂಚೆ ಎಕ್ಸಾಮ್ ಸೆಂಟರ್ ನ ರೀಚ್ ಆಗಿ ನಿಮಗೆ ಟೈಮ್ ಇರುತ್ತೆ ರಿಲ್ಯಾಕ್ಸ್ ಆಗೋದಿಕ್ಕೆ. ಹರಿಬರಿನಲ್ಲಿ ಇನ್ನೊಂದ್ 5 ನಿಮಿಷ ಇದ್ದಂಗೆ ಸೆಂಟರ್ ಹತ್ರ ಹೋಗೋದು ಗಾಬ್ರಿನ್ ಏನಾಗುತ್ತೆ, ನಿಮ್ಗೆ ಅಲ್ಲೊಂದ್ 10 ನಿಮಿಷ ಹೋಗ್ಬಿಡುತ್ತೆ. ನೀವ್ ಅಲ್ಲಿ ಫಿಲ್ ಮಾಡೋದು ತಪ್ಪ ಫಿಲ್ ಮಾಡ್ತೀರಾ, ಆತರ ಎಲ್ಲ ಆಗದ್ ಬೇಡ. ಸೊ ಕಾಮಾಗಿ ನೀವು ಬರಿಬೇಕಲ್ವಾ, ಇಷ್ಟು ದಿನ ಪ್ರಿಪೇರ್ ಆಗಿದ್ದೀರಾ. ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಎಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಒನ್ ಮೋರ್ ಥಿಂಗ್, 2 ಗಂಟೆ ಮೇಲ್ ಯಾರು ಹೋಗ್ತೀರಾ ಅಂದ್ರೆ 2 ಗಂಟೆಗೆ ಯಾರು ಎಂಟರ್ ಆಗ್ತೀರಾ ಎಕ್ಸಾಮ್ ಸೆಂಟರ್ಗೆ ಅವ್ರನ್ನ ಅಲೋ ಮಾಡೋದಿಲ್ಲ. ಆಯ್ತಾ? ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಅವ್ರನ್ನ ಅಲೋ ಮಾಡಿದಿಲ್ಲ. ನಾ ಅದಕ್ಕೆ ನಿಮ್ಗೆ ಹೇಳ್ತಿರೋದು 2 hour ಮುಂಚೆನೆ ನೀವು ಸೆಂಟರ್ ನ ರೀಚ್ ಆಗ್ಬೇಕು. ಕ್ಲಿಯರ್ ಆಯ್ತಾ? ಈಗ ಫಸ್ಟ್ ಬೆಲ್ಲು ನಿಮ್ಗೆ 1:40 ಅಲ್ವಾಗ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮನ್ನ ಫಸ್ಟ್ ಎಲ್ಲಾ ರೂಮಲ್ಲೂ ಆಲ್ರೆಡಿ ಕೂರ್ಸಿರ್ತಾರೆ. ನನಗನ್ನಿಸ್ತಂಗ್ ಮೇ ಬಿ 1 ಅಥವಾ 1:15 ಅಷ್ಟರಲ್ಲಿ ನಿಮ್ಗೆ ಒಳಗೆ ಅಲೋ ಮಾಡ್ತಾರೆ, ಎಕ್ಸಾಮ್ ಸೆಂಟರ್ ಒಳಗೆ ಅಲೋ ಮಾಡ್ತಾರೆ. ನಿಮ್ಮ ಕ್ಲಾಸ್ ರೂಮ್ಸ್ ಏನಿರುತ್ತೆ ಅಲ್ಲಿ ನಿಮ್ಮ ರಿಜಿಸ್ಟರ್ ಅಂದ್ರೆ ಅವರೇ ನಿಮ್ ಗೈಡ್ ಮಾಡ್ತಾರೆ. ಓಕೆನಾ? ನಿಮ್ದು ಎಲ್ಲಿರುತ್ತೆ ಸೀಟ್ ಅವ್ರು ಗೈಡ್ ಮಾಡ್ತಾರೆ. ನೀವು ಅಲ್ಲೋಗಿ ಕುತ್ಕೊಳ್ತೀರಾ. ನಿಮಗೆ ಫಸ್ಟ್ ಬೆಲ್ ಆದಾಗ ನಿಮ್ಗೆ OMR ನ ಇಶ್ಯೂ ಮಾಡ್ತಾರೆ. ಓಕೆನಾ? OMR ಶೀಟ್ ನ ಇಶ್ಯೂ ಮಾಡ್ತಾರೆ. ಹಿಂಗೆ ನಿಮ್ಗೆ ನೆಕ್ಸ್ಟ್ ಇವಾಗ ನಾನು ಹೇಳ್ತೀನಿ OMR ಅಲ್ಲಿ ಏನ್ ಫಿಲ್ ಮಾಡ್ಬೇಕು ಅಂತೆಲ್ಲ ಹೇಳ್ತೀನಿ. ಓಕೆನಾ? ಫಸ್ಟ್ ನಿಮ್ಗೆ OMR ನ ಇಶ್ಯೂ ಮಾಡ್ತಾರೆ. ಸೆಕೆಂಡ್ ಬೆಲ್ ಬಂದು 1:50ಕ್ಕೆ ಇರುತ್ತೆ. ಅಲ್ಲಿ ನಿಮ್ಗೆ ಕ್ವೆಶನ್ ಪೇಪರ್ ಬುಕ್ಲೆಟ್ ನ ಕೊಡ್ತಾರೆ, ಬಟ್ ಬುಕ್ಲೆಟ್ ಓಪನ್ ಮಾಡೋದಕ್ಕೆ ಬಿಡಲ್ಲ. ಕ್ಲಿಯರಾ? ಕ್ವೆಶನ್ ಪೇಪರ್ ಬುಕ್ಲೆಟ್ ನ ಕೊಟ್ಟಿರ್ತಾರೆ. ಇನ್ನು 10 ನಿಮಿಷ ಇರುತ್ತೆ ಎಕ್ಸಾಮಿಗೆ, 1:50ಗೆ ಕ್ವೆಶನ್ ಪೇಪರ್ ಬುಕ್ಲೆಟ್ ಕೂಡ ಕೊಡ್ತಾರೆ. ಕ್ಲಿಯರಾ? ಥರ್ಡ್ ಬೆಲ್ ಯಾವಾಗ ಆಗುತ್ತೆ? 2 ಗಂಟೆಗೆ. ಅವಾಗ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಫಸ್ಟ್ OMR ಕೊಟ್ಟಿರ್ತಾರಲ್ವಾ, OMR ಶೀಟ್ ಅಲ್ಲಿ ಕೆಲವೊಂದು ಇದು ಪರ್ಟಿಕ್ಯುಲರ್ಸ್ ಇದೆ, ಅದನ್ನ ನೀವು ಫಿಲ್ ಮಾಡ್ಕೋಬೇಕು. ಓಕೆನಾ? ಅದೇನು ಅಂತ ನಾನು ಹೇಳ್ತೀನಿ ಈಗ ನೆಕ್ಸ್ಟ್. ಕ್ವೆಶನ್ ಪೇಪರ್ ಬುಕ್ಲೆಟ್ ನೀವು ಓಪನ್ ಮಾಡಕ್ ಬಿಟ್ಟಿರಲ್ಲ, ಯಾವಾಗ 2 ಗಂಟೆಗೆ ಮೂರನೇ ಬೆಲ್ ಆಗುತ್ತೆ ಅವಾಗ ನೀವು ಎಕ್ಸಾಮ್ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಇದಾದ್ಮೇಲೆ ಫೋರ್ತ್ ಬೆಲ್ ಏನಿದೆ ಅದು ನಿಮ್ಗೆ 1 hour ಕಂಪ್ಲೀಟ್ ಆಗಿದೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ 1 hour ಕಂಪ್ಲೀಟ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಫಿಫ್ತ್ ಬೆಲ್ ಏನಿದೆ 2 hours ಕಂಪ್ಲೀಟ್ ಆಗಿದೆ, ಇನ್ನ 1 hour ಇದೆ ನಿಮ್ಗೆ ಅಂತ ಇಂಡಿಕೇಟ್ ಮಾಡುತ್ತೆ. ಸಿಕ್ಸ್ತ್ ಬೆಲ್ ಬಂದು ನಿಮ್ಗೆ ಇನ್ನು 5 ನಿಮಿಷ ಇದೆ ಎಕ್ಸಾಮ್ ನ ಅಂತ ಇಂಡಿಕೇಟ್ ಮಾಡುತ್ತೆ. 4:55ಗೆ ಸಿಕ್ಸ್ತ್ ಬೆಲ್ ಆಗುತ್ತೆ. ಅವಾಗ ನಿಮ್ಗೆ 5 minutes ಲೆಫ್ಟ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಬೆಲ್ಸ್ ನ ಸ್ವಲ್ಪ ನೀವೇ ಫಸ್ಟ್ ಬೆಲ್ ಆಯ್ತಾ ಸೆಕೆಂಡ್ ಬೆಲ್ ಆಯ್ತಾ ಅನ್ನೋದಕ್ಕಿಂತ ನಿಮ್ಗೆ ಏನಾದ್ರು ಹತ್ರ ಡೌಟ್ ಆಯ್ತಾ ದಯವಿಟ್ಟು ಇನ್ವಿಜಿಲೇಟರ್ ನ ಕೇಳಿ, ಮ್ಯಾಮ್ ಟೈಮ್ ಎಷ್ಟಿದೆ ಅಥವಾ ಸರ್ ಟೈಮ್ ಎಷ್ಟಿದೆ ಅಂತ ಕೇಳಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ. ಓಕೆನಾ? ಲಾಸ್ಟ್ ಅಂಡ್ ಫೈನಲ್ ಬೆಲ್ ಈ 7th ಬೆಲ್ 5 ಗಂಟೆಗೆ ಆಗುತ್ತೆ. ಸೊ ನಿಮ್ಮ ಎಕ್ಸಾಮು ಕಂಪ್ಲೀಟ್ ಆಗಿದೆ ಅನ್ನೋ ಅರ್ಥ. ಓಕೆನಾ? ದಯವಿಟ್ಟು ಈ ಎಲ್ಲಾ ಟೈಮಿಂಗ್ಸ್ ಏನಿದೆ ಒಂದ್ಸತಿ ಇದನ್ನ ಜಸ್ಟ್ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಬೆಲ್ ಟೈಮಿಂಗ್ಸ್ ಬಗ್ಗೆ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ನಿಮ್ಮ ಹಾಲ್ ಟಿಕೆಟ್ ಇದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಮಕ್ಕಳು ತಪ್ಪ ಬರ್ದಿ ಏನೋ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಹಾಲ್ ಟಿಕೆಟ್ ನು ತಗೊಂಡ್ ಬಂದಿದ್ದೀನಿ ಈ ಸ್ಲೈಡ್ ಅಲ್ಲಿ. ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ನಾನು ರೆಡ್ ಕಲರ್ ನಿಮ್ಗೆ ಬಾಕ್ಸ್ ಹಾಕಿದೀನಿ ಗೊತ್ತಾ, ಇಲ್ಲಿ ನಿಮ್ಮ DCET ನಂಬರ್ ಇರುತ್ತೆ. ಓಕೆನಾ? ಇದು ಬಂದು 9 digit ನಂಬರ್. ಓಕೆನಾ? DCET ನಂಬರ್ ಅಂತ ಏನಿದೆ ಇದು ಒಂದು 9 digit ನಂಬರು. ತುಂಬಾ ಜನ ಮಕ್ಳು ಏನ್ ಮಾಡ್ತೀರಾ, ನಿಮ್ಮ OMR ಕಾಪಿನಲ್ಲಿ DCET ನಂಬರ್ನ ಎಂಟರ್ ಮಾಡ್ಬೇಕಾಗಿರುತ್ತೆ. ನೀವು ಹರಿಬರಿನಲ್ಲಿ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡ್ತಾರೆ. ಓಕೆನಾ? ಆತರ ಮಾಡಕ್ ಹೋಗ್ಬಿಡಿ. ಅಪ್ಲಿಕೇಶನ್ ನಂಬರ್ ಅಂತ ಏನಿದೆ ಅಲ್ವಾ, ಇದು ಬಂದು 8 digit ನಂಬರ್ ಆಗಿರುತ್ತೆ. DCET ನಂಬರ್ ಅಂತ ಏನಿದೆ ಅಲ್ವಾ, ಇದು ಬಂದು 9 digit ನಂಬರ್ ಆಗಿರುತ್ತೆ. ಸೊ ನೀವು ಮೇನ್ ಏನ್ ನೋಡ್ಬೇಕು ನೋಡಿ, ನಾನು ರೆಡ್ ಕಲರ್ ಬಾಕ್ಸ್ ಹಾಕಿದೀನಲ್ಲ DCET ನಂಬರ್, ಇದು ಇಂಪಾರ್ಟೆಂಟ್. ಕ್ಲಿಯರ್ ಅಲ್ಲ? ಇನ್ನ ಹೆಲ್ಪ್ ಫಿಲ್ ಮಾಡ್ಬೇಕು. ಈಗ ನಾವು OMR ನ ಹೇಗ್ ಫಿಲ್ ಮಾಡೋದು ಅಂತ ನೋಡೋಣ. ಓಕೆನಾ? ನೋಡಿ, ಇದು ಬಂದು ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ OMR ಕಾಪಿ ಇದು. ನಿಮ್ಗೆ ನಾನು ಹೇಳ್ದೆ ಅಲ್ಲ, ಫಸ್ಟ್ ಬೆಲ್ ಆದಾಗ OMR ನ ಕೊಡ್ತಾರೆ ಅಂತ. ಕೊಟ್ಟಿದ ತಕ್ಷಣ ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಬಂದು ಡೇಟ್. ಓಕೆನಾ? ನಾಳೆ ಡೇಟ್ ನೆನ್ಪಿಟ್ಕೊಳ್ರಪ್ಪ. 23
5th month 2026. ಓಕೆನಾ? ಡೇಟ್ ನ ಫಿಲ್ ಮಾಡಿ, ಮತ್ತೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಎಲ್ಲಾನು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಫಿಲ್ ಮಾಡ್ಬೇಕು. ಇಲ್ಲ ಆಕ್ಚುಲಿ ಯು ಆದ್ಮೇಲೆ ಒಂದ್ ಸ್ಪೇಸ್ ಕೊಡ್ಬೇಕಿತ್ತು, ಹಾಗೆ ಬರ್ದಿದ್ದಾರೆ, ತೊಂದ್ರೆ ಇಲ್ಲ. ಬಟ್ ನೀವು ಸ್ಪೇಸ್ ಕೊಟ್ಟು ನೀಟಾಗಿ ಬರೀರಿ. ಓಕೆನಾ? ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಫಿಲ್ ಮಾಡಿ. ಡೇಟ್ ಆಯ್ತು, ನೇಮ್ ಆಯ್ತು. ನೆಕ್ಸ್ಟ್ ಬಂದು DCT ನಂಬರ್. ನಾನು ಹೇಳ್ದೆ ಅಲ್ಲ ನೋಡಿ, ಎಷ್ಟು ಬಾಕ್ಸ್ ಇದೆ? 9 ಬಾಕ್ಸ್ ಇದೆ. ಕರೆಕ್ಟಾ? ಇದೆ. ಇದು ಆಲ್ರೆಡಿ ನಾನು ನೀವು ಫಿಲ್ ಮಾಡೋದ್ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನೀವು ಯಾರಿಗಿನ್ನ OMR ಫಿಲ್ ಮಾಡೋದ್ ಗೊತ್ತಿಲ್ಲ, ಅಟ್ಲೀಸ್ಟ್ ಇವತ್ತಾದ್ರೂ ಒಂದು ಪ್ರಿಂಟ್ ಔಟ್ ತಗೊಂಡು ಜಸ್ಟ್ ಫಿಲ್ ಮಾಡಿ. ನಿಮ್ಗೊಂದು ಐಡಿಯಾ ಬರುತ್ತೆ, ಹಿಂಗೆ ಇರತ್ತಪ್ಪ, ಹಿಂಗಿರುತ್ತೆ, ನಾನು ನಾಳೆ ಹಿಂಗ್ ಮಾಡ್ಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ. DCT ನಂಬರ್ ಎಲ್ಲಿರುತ್ತೆ? ಹಾಲ್ ಟಿಕೆಟ್ ಅಲ್ಲಿ ನೋಡಿ, ರೆಡ್ ಬಾಕ್ಸ್ ಇದೆಯಲ್ಲ ಇಲ್ಲಿ, ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಕೆಳಗೆ DCT ನಂಬರ್ ಇರುತ್ತೆ. ಇಟ್ಸ್ ಅ 9 ಡಿಜಿಟ್ ನಂಬರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್ ಎಲ್ಲಿರುತ್ತೆ ಮ್ಯಾಮ್ ಅಂತಂದ್ರೆ, ನಿಮ್ಗೆ 150ಗೆ ಕ್ವಶನ್ ಪೇಪರ್ ನ ಕೊಡ್ತಾರೆ ಅಂತ ಹೇಳ್ದೆ. ಕರೆಕ್ಟಾ? ಕ್ವಶನ್ ಪೇಪರ್ ಕೊಟ್ಟಾಗ ನೋಡಿ, ಫಸ್ಟ್ ನಿಮ್ಗೆ ಇಲ್ಲಿ ಕಾರ್ನರ್ ಅಲ್ಲಿ ಇರುತ್ತೆ A1 A2 B1 B2 ಆತರ ಇರುತ್ತೆ. ಒಬ್ರೊಬ್ರು ಒಂದೊಂದು ವರ್ಷನ್ ಕೋಡ್ ಇರುತ್ತೆ. ಸೊ ನಿಮ್ಮ ಕೈಯಲ್ಲಿ ಯಾವ ವರ್ಷನ್ ಕೋಡ್ ಇರುತ್ತೆ ಅದನ್ನ ನೋಡ್ಕೊಳ್ಳಿ. ಇಲ್ಲಿ A1 ಇರೋದ್ರಿಂದ ಸೊ A1 ಅಂತ ಫಿಲ್ ಮಾಡಿದ್ದಾರೆ. ಕ್ಲಿಯರಾ? ಇದಿಷ್ಟ ಆಯ್ತು. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್. ಇದು ಎಲ್ಲಿರುತ್ತೆ ಮ್ಯಾಮ್ ಅಂತಂದ್ರೆ ನೋಡಿ, ಕ್ವಶನ್ ಪೇಪರ್ ನಲ್ಲೇ ಇಲ್ಲಿದೆ ನೋಡಿ, ಕ್ರಮ ಸಂಖ್ಯೆ ಅಂತ ಹೇಳಿ ಇಲ್ಲಿ ಇದೆಯಲ್ಲ, ಇದಿರುತ್ತೆ. ಇದನ್ನ ಫಿಲ್ ಮಾಡ್ಕೋಬೇಕು. ನಿಮ್ಗೆ ತುಂಬಾ ವರಿ ಮಾಡಕ್ ಹೋಗ್ಬಿಡಿ. ಇಲ್ಲಿ ಇದೆಲ್ಲಾ ಇನ್ಸ್ಟ್ರಕ್ಷನ್, OMR ಏನಿದೆ ಇನ್ಸ್ಟ್ರಕ್ಷನ್ ನಿಮ್ಗೆ ಇನ್ವಿಜಿಲೇಟರ್ಸ್ ಕೂಡ ಹೇಳ್ತಾ ಇರ್ತಾರೆ. ಬಟ್ ಮುಂಚೆನೆ ನಾನ್ ನಿಮ್ಗೆ ಹೇಳ್ತಾ ಇರೋದು ಏನು ಅಂದ್ರೆ, ಏನು ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಕಾಮಾಗಿರಿ, ಅವಾಗ ಕರೆಕ್ಟ್ ಆಗಿ ನೀವ್ ಮಾಡ್ತೀರಾ. ಕಾಮಾಗಿರ್ಬೇಕು ಅಂದ್ರೆ ನೀವು ಎಕ್ಸಾಮ್ ಸೆಂಟರ್ಗೆ ಮುಂಚೆನೆ ಹೋಗ್ಬೇಕು. ಅರ್ಥ ಆಯ್ತಲ್ವಾ? ಇಷ್ಟು. ಮತ್ತೆ ಇಲ್ಲಿ ನಿಮ್ಗೆ ಕ್ವಶನ್ ನಂಬರ್ 1 ಇಂದ 100 ಏನ್ ಕಾಣಿಸ್ತಿದೆ ಅಲ್ಲ ನೋಡಿ, ಇಷ್ಟೇ ಇರುತ್ತೆ. ನೀವು OMR ಏನ್ ಪೂರ್ತಿ ಶೀಟ್ ತುಂಬಾ ಇರಲ್ಲ. ಶೀಟ್ ತುಂಬಾ ನಿಮ್ಗೆಲ್ಲ ಇದೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡೋದಿರುತ್ತೆ. ಇದಿಷ್ಟು ಮಾತ್ರ ನಿಮ್ಗೆ ಕ್ವಶನ್ ಅಂದ್ರೆ ಆನ್ಸರ್ ನ ಫಿಲ್ ಮಾಡೋದಿರುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ನೀವ್ ಇವಾಗ ಒಂದ್ ಕ್ವಶನ್ ಆನ್ಸರ್ ತಗೊಳ್ತೀರಾ, ಒಂದ್ ಕ್ವಶನ್ ಆಗಿದ ತಕ್ಷಣನೇ ನೀವ್ ಫಿಲ್ ಮಾಡಂಗಿದ್ರೆ ಮಾಡಿ, ತೊಂದ್ರೆ ಇಲ್ಲ. ಬಟ್ ಆ ಶೀಟ್ ಅಲ್ಲಿ ಏನಿದೆ, ಅಥವಾ ಒಂದ್ 10 ಕ್ವಶನ್ ಆದ್ಮೇಲೆ ಅಥವಾ ಒಂದ್ 20 ಕ್ವಶನ್ ಆದ್ಮೇಲೆ ನೀವು ಅಟ್ಲೀಸ್ಟ್ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕೊಂಡು ಒಂದ್ 20 ಕ್ವಶನ್ ಆದ್ಮೇಲೆ ಅದನ್ನ ಬಬ್ಲಿಂಗ್ ಮಾಡ್ಕೊಂಡು ಹೋದ್ರೆ ಮಿಸ್ಟೇಕ್ಸ್ ಆಗಲ್ಲ ಅಂತ ನನ್ನ ಅನಿಸಿಕೆ. ನೀವ್ ಯಾವ ತರ ಪ್ರಾಕ್ಟೀಸ್ ಮಾಡಿದಿರೋ ಮಾಡಿ, ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನೀವೇನಾದ್ರೂ ಬೈ ಚಾನ್ಸ್ ಫಸ್ಟ್ ಕ್ವಶನ್ ಗೆ ಆಪ್ಷನ್ 3 ಇರುತ್ತೆ ಆನ್ಸರ್, ನೀವ್ ಅದನ್ನ ಸೆಕೆಂಡ್ ಕ್ವಶನ್ ಗೆ ಹಾಕಿದ್ರಿ ಅಂತಂದ್ರೆ ಹೋಲ್ ಥಿಂಗ್ ಸೀಕ್ವೆನ್ಸೇ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ತುಂಬಾ ಸತಿ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವ್ ಯಾವ ಪ್ಯಾಟರ್ನ್ ಫಾಲೋ ಮಾಡ್ತೀರಾ ನೋಡಿ. ಇವಾಗ ಫಸ್ಟ್ ಮ್ಯಾಥ್ಸ್ ಇರುತ್ತಲ್ವಾ ನಿಮ್ಗೆ, ಇಂಜಿನಿಯರಿಂಗ್ ಮ್ಯಾಥ್ಸ್ 20 ಕ್ವಶನ್ ಸಾಲ್ವ್ ಆದ್ಮೇಲೆ, ಅಥವಾ ಈಗ ಒಂದ್ ಫಸ್ಟ್ ಕ್ವಶನ್ ಆಯ್ತು, ಫಸ್ಟ್ ಕ್ವಶನ್ ಏನೋ ಆಪ್ಷನ್ ಬಿ, ಇಲ್ಲಿ ಜಸ್ಟ್ ಸ್ಟಾರ್ ತರ ಏನಾದ್ರು ಒಂದ್ ಸಣ್ಣದಾಗ ಹಾಕಿ, ಫುಲ್ ಪಬ್ಲಿಂಗ್ ಮಾಡ್ಕೊಂಡ್ ಕುತ್ಕೋಬೇಡಿ. ಆಪ್ಷನ್ 2 ಏನ್ ಮಾಡ್ತೀರಾ, ಒಂದ್ ಸ್ಟಾರ್ ಹಾಕೊಳ್ಳಿ. ನೆಕ್ಸ್ಟ್ ಕ್ವಶನ್ 2 ಸಾಲ್ವ್ ಮಾಡ್ತೀರಾ, ಆಪ್ಷನ್ ಸಿ ಆಗಿರುತ್ತೆ, ಥರ್ಡ್ ಕ್ವಶನ್ ಒಂದ್ ಸ್ಟಾರ್. ಆ ಇಂಜಿನಿಯರಿಂಗ್ ಮ್ಯಾಥ್ಸ್ ಮುಗಿದ ತಕ್ಷಣ ಬಬ್ಲಿಂಗ್ ಮಾಡ್ಕೊಳ್ಳಿ. ಬಬ್ಲಿಂಗ್ ಮಾಡಕ್ ನಿಮ್ಗೇನ್ 1 ಮಿನಿಟ್ ಅಥವಾ 2 ಮಿನಿಟ್ ಆದ್ರೆ ಸಾಕಾಗುತ್ತೆ. ಕ್ಲಿಯರಾ? ಅವಾಗ ನಿಮ್ಗೆ ಸೀಕ್ವೆನ್ಸ್ ತಪ್ಪಾಗಲ್ಲ ಅನ್ನೋದು ಅಷ್ಟೇ ನಂದು. ಓಕೆನಾ? ಇದೊಂದ್ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಸಿಗ್ನೇಚರ್ ಮಾಡೋದಕ್ಕೆ ಹೇಳ್ತಾರೆ, ಮಾಡಿ. ಆಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಇರುತ್ತೆ. ಓಕೆನಾ? ಇದಿಷ್ಟು ಬಂದು OMRದು. ಇದ್ರಲ್ಲಿ ಏನು ಮಿಸ್ಟೇಕ್ಸ್ ಮಾಡಕ್ ಹೋಗ್ಬಿಡಿ. ಇನ್ ಕೇಸ್, ಓಕೆನಾ, ಇನ್ ಕೇಸ್ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರಿ ಅಂತಂದ್ರೆ, ಓಕೆನಾ, ಇದ್ರಲ್ಲ, ಈ ಪಾರ್ಟ್ ಅಲ್ಲ, ಈ DCT ನಂಬರ್ ಫಿಲ್ ಮಾಡೋದು, ಕ್ವಶನ್ ವರ್ಷನ್ ಕೋಡ್ ಫಿಲ್ ಮಾಡೋದು, ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರಿ ಅಂದ್ರೆ ದಯವಿಟ್ಟು ಇನ್ವಿಜಿಲೇಟರ್ ಗಮನಕ್ಕೆ ತಗೊಂಡ್ ಬನ್ನಿ. ಅವ್ರ ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಳ್ಳಿರಂತೆ. ಓಕೆನಾ? ನೆಕ್ಸ್ಟ್ ಬಂದು ಇದು ಹೇಳಿದೆ ಅಲ್ಲ, ನಿಮ್ಮ ಕ್ವಶನ್ ಪೇಪರ್ ನ ಫಸ್ಟ್ ಪಿಕ್ಚರ್ ನಾನು ಯಾಕೆ ಹಾಕಿದೀನಿ ಅಂದ್ರೆ, ನಿಮ್ಗೆ ವರ್ಷನ್ ಕೋಡು ಮತ್ತೆ ಇದು ಕ್ರಮ ಸಂಖ್ಯೆ ತೋರ್ಸ್ಬೇಕಿತ್ತಲ್ವಾ, ಹಾಗಾಗಿ ಹಾಕಿದೀನಿ ಅಷ್ಟೇ. ಇಷ್ಟು ಕ್ಲಿಯರ್ ಇದೆ ಅಲ್ವಾ? ಸೊ ನೆಕ್ಸ್ಟ್ ಬಂದು ಏನ ತಗೊಂಡ್ ಹೋಗ್ಬೇಕು ಮ್ಯಾಮ್, ಥಿಂಗ್ಸ್ ಟು ಕ್ಯಾರಿ ಫಾರ್ ಯರ್ DCT ಎಕ್ಸಾಮ್. ಏನು ಫಸ್ಟ್ ಬಂತು ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಆಲ್ರೆಡಿ ಪ್ರಿಂಟ್ ಔಟ್ ತಗೊಂಡ್ ಇಟ್ಕೊಂಡಿದೀರಾ ಅನ್ಕೊಳ್ತೀನಿ. ಅದನ್ನ ಈಗ್ಲೇ ಮರೀದಂಗೆ ಫಸ್ಟ್ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ, ಹಾಲ್ ಟಿಕೆಟ್. ಸೆಕೆಂಡ್ ಬಂತು ವ್ಯಾಲಿಡ್ ID ಪ್ರೂಫ್, ಯಾವ್ದಾದ್ರು ಒರಿಜಿನಲ್. ಓಕೆ, ಇದು ಜೆರಾಕ್ಸ್ ಅಲ್ಲ, ಒರಿಜಿನಲ್ ID ಪ್ರೂಫ್ ಆಗಿರ್ಬೇಕು. ಒಂದು ಆಧಾರ್ ಆದ್ರೂ ತಗೊಳ್ಳಿ, ಅಥವಾ ಪ್ಯಾನ್ ಕಾರ್ಡ್ ಆದ್ರೂ ತಗೊಳ್ಳಿ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆದ್ರೂ ತಗೊಳ್ಳಿ, ಅಥವಾ ವೋಟರ್ ID. ಇವಿಷ್ಟರಲ್ಲಿ ಯಾವ್ದಾದ್ರು ಒಂದ್ ಸಾಕು, ಎಲ್ಲಾನು ತಗೊಂಡ್ ಹೋಗ್ಬಿಡಿ. ಆಮೇಲೆ ಕ್ಲಿಯರಾ? ನಿಮ್ ಹತ್ರ ಆಧಾರ್ ಯಾವಾಗ್ಲೂ ಇರುತ್ತೆ ಅಂತಂದ್ರೆ ಅದನ್ನೇ ತಗೊಂಡ್ ಹೋಗಿ, ಒರಿಜಿನಲ್ ಆಧಾರ್ ಇರ್ಬೇಕು. ಕ್ಲಿಯರಾ? ಒರಿಜಿನಲ್ ಆಧಾರ್ ತಗೊಂಡ್ ಹೋಗ್ಬೇಕು. ಮತ್ತೆ ಬ್ಲೂ ಆರ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್, ಇಂಕ್ ಪೆನ್ ತಗೊಳ್ಳೋದು, ಜೆಲ್ ಪೆನ್ ತಗೊಳ್ಳೋದು ಅವೆಲ್ಲ ಮಾಡಕ್ ಹೋಗ್ಬಿಡಿ. ಓಕೆನಾ? ಬಾಲ್ ಪಾಯಿಂಟ್ ಪೆನ್ ನಾವು ಪ್ರಿಫರ್ ಮಾಡೋದು ಬ್ಲಾಕ್ ನ ಯೂಸ್ ಮಾಡಿ ಅಂತ. ಕ್ಲಿಯರಾ? ಇದಿಷ್ಟು ತಗೊಂಡ್ ಹೋಗ್ಬೇಕಾಗಿರೋ ಇದು ಥಿಂಗ್ಸ್ ನಿಮ್ಮ ಎಕ್ಸಾಮ್ ಸೆಂಟರ್ಗೆ. ನೀವ್ ಏನೇ ತಗೊಂಡೋದ್ರೆ ಎಕ್ಸಾಮ್ ಸೆಂಟರ್ ನೋಡಪ್ಪ, ಈ 3 ಬೇಕಷ್ಟೇ. ಕ್ಲಿಯರಾ? ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಯಾರಿ ಆಲ್ ದ ಎಬೋ ಐಟಮ್ಸ್. ಮತ್ತೆ ಏನೆಲ್ಲ ತಗೊಂಡ್ ಹೋಗ್ಬಾರ್ದು ಮ್ಯಾಮ್, ನಾವು ದೂರದಿಂದ ಬರ್ತೀವಿ, ವಾಟರ್ ಬಾಟಲ್ ತಗೊಂಡ್ ಹೋಗಂಗಿಲ್ವಾ, ಬ್ಯಾಗ್ ತಗೊಂಡ್ ಹೋಗಂಗಿಲ್ವಾ, ಇದನ್ನೆಲ್ಲ ಹೇಗ್ ಇಟ್ಕೊಂಡ್ ಹೋಗೋದು, ಇಷ್ಟೆಲ್ಲ ಕೇಳ್ತಿರಲ್ವಾ.
ಸೊ ಬ್ಯಾಗ್ ತಗೊಂಡ್ ಹೋಗಿ ಇವಾಗ ಏನ್ ತಗೊಂಡ್ ಹೋಗ್ಬಾರ್ದು ಅಂತ ನೋಡೋಣ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಪೆನ್ಸಿಲ್ಸ್, ನಿಮ್ಮ ಸ್ಟೇಷನರೀಸ್ ಏನಿದೆ ಅವ್ ಯಾವುದು ಬೇಡ, ಪೆನ್ ಸಾಕು. ಕ್ಲಿಯರ್? ಪೆನ್ಸಿಲು, ಎರೇಸರು ನಾನು ವರ್ಕೌಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೇಳದ್ ಮತ್ತೆ, ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ OMR ಶೀಟ್ ಅಲ್ಲಿ ಏನು ಬರೆಯೋದಿಕ್ ಹೋಗ್ಬೇಡಿ. ಓಕೆನಾ? OMR ಶೀಟ್ ನ ಏನು ಡ್ಯಾಮೇಜ್ ಮಾಡಕ್ ಹೋಗ್ಬೇಡಿ. ಪ್ರೊವೈಡರ್, ಯಾಕಂದ್ರೆ ಅದು ಸ್ಕ್ಯಾನ್ ಆಗ್ಬೇಕಲ್ವಾ, ನೀವು ಅಲ್ಲಿ ಹಿಂದೆ ಕಡೆ ಖಾಲಿ ಇರುತ್ತೆ ಅಂತ ರಫ್ ವರ್ಕ್ ಮಾಡೋದು ಅದರೆಲ್ಲ ಮಾಡಕ್ ಹೋಗ್ಬೇಡಿ. ರಫ್ ವರ್ಕ್ ಮಾಡೋದಕ್ಕೆ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲೇ ಕೆಳಗಡೆ ಜಾಗ ಇರುತ್ತೆ, ರಫ್ ವರ್ಕ್ ಅಂತಾನೆ, ಅಲ್ಲಿ ಯೂಸ್ ಮಾಡ್ಕೋಬಹುದು ನೀವು. OMR ಶೀಟ್ ನ ಏನೂ ಡ್ಯಾಮೇಜ್ ಮಾಡ್ಬೇಡಿ. ಕ್ಲಿಯರ್? ಪೆನ್ಸಿಲ್ಸ್ ಯಾವ್ದು ಅಲೋ ಇರೋದಿಲ್ಲ, ಕ್ಯಾಲ್ಕುಲೇಟರ್ಸ್ ಅಲೋ ಇರೋದಿಲ್ಲ, ಬ್ರಿಸ್ ವಾಚ್ ಅಲೋ ಇರೋದಿಲ್ಲ, ವಾಟರ್ಸ್ ಬೇಡ, ನಿಮ್ಗೆ ಅಲ್ಲೇನೆ ಕೊಡ್ತಾರೆ, ವಾಟರ್ ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಮತ್ತೆ ನಾನು ಹೇಳ್ದೆ, ಶೂಸ್ ಬೇಡ, ಹೈ ಹೀಲ್ಸ್ ಬೇಡ ಗರ್ಲ್ಸ್ಗೆ. ಕ್ಲಿಯರ್? ಬ್ಲೂಟೂತ್ ಅಂದ್ರೆ ಅಲೋ ಮಾಡೋದಿಲ್ಲ, ಅದಿಲ್ಲ ಅಂತ ಗೊತ್ತಿರ್ಬೇಕು ನಿಮ್ಗೆ. ಮಾಸ್ಕು ಇಲ್ಲ, ಹ್ಯಾಟು ಇಲ್ಲ, ಯಾವ್ದು ಅಲೋ ಇಲ್ಲ. ಕ್ಲಿಯರ್? ಮತ್ತೆ ನಿಮ್ಮ ಥಿಂಗ್ಸ್ ನ ನೀವು ಬ್ಯಾಗ್ ಅಲ್ಲಿ ತಗೊಂಡು ಹೋಗ್ಬೋದು ಸೆಂಟರಿಗೆ. ನೀರು ತಗೊಂಡೋಗಂಗಿದ್ರೆ ತಗೊಂಡೋಗಿ, ಊಟನೂ ತಗೊಂಡೋಗಿ, ಬಟ್ ನಿಮ್ಮ ಬ್ಯಾಗ್ ನ ಹೊರಗೆ ಇರಿಸ್ತಾರೆ. ಅವ್ರು ನಿಮ್ಗೆ ಏನ್ ಹೇಳೋದು ಅಂದ್ರೆ, ನಿಮ್ ಬ್ಯಾಗಿಗೆ ನೀವೇ ಜವಾಬ್ದಾರಿ ಅಂತ. ಎಕ್ಸಾಮ್ ಮುಗಿದ್ಮೇಲೆ ಬಂದು ನಿಮ್ಮ ಬ್ಯಾಗ್ ನ ಸೇಫ್ ಆಗಿ ತಗೊಂಡೋಗಿ. ಓಕೆನಾ? ನೀವು ಗೋಲ್ಡ್ ಬ್ಯಾಂಗಲ್ಸ್ ಹಾಕೊಂಡ್ ಹೋಗೋದು, ಅಲ್ಲಿ ಬ್ಯಾಗ್ ಅಲ್ಲಿ ಇಡೋದು, ಬ್ಯಾಗ್ ಕೊಳ್ಳೋದು, ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಅದಕ್ಕೆ ಹೇಳ್ತಾ ಇರೋದು, ಸಿಂಪಲ್ ಆಗಿ ಏನ್ ಬೇಕು ನಿಮ್ಗೆ ಕ್ಯಾರಿ ಮಾಡೋದಕ್ಕೆ ಅದನ್ನ ತಗೊಂಡೋಗಿ ಬ್ಯಾಗ್ ಹೊರಗೆ ಇಡಿಸ್ತಾರೆ. ನಿಮ್ ಎಕ್ಸಾಮ್ ಸೆಂಟರ್ ಒಳಗೆ ಈ ಮೂರನ್ನ ಅಷ್ಟೇ ಅಲೋ ಮಾಡೋದು. ಕ್ಲಿಯರ್ ಅಲ್ವಾ? ಮತ್ತೆ OMR ಹಿಂದೆಗಡೆ ಇದು ನಿಮ್ಮ ಒರಿಜಿನಲ್ ಕಾಪಿ. ಕ್ಲಿಯರಾ? ಈ OMR ಹಿಂದೆಗಡೆನೆ ನಿಮ್ಗೆ ಕ್ಯಾಂಡಿಡೇಟ್ ಕಾಪಿ ಅಂತ ಕಾರ್ಬನ್ ಶೀಟ್ ಇರುತ್ತೆ. ಕ್ಲಿಯರ್? ಕಾರ್ಬನ್ ಶೀಟ್ ನ ನೀವು ತಗೊಂಡ್ ಬರ್ಬೇಕು, ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಆನ್ಸರ್ ಕೀ ಇರುತ್ತೆ, ಅಬ್ಜೆಕ್ಷನ್ ಇರುತ್ತೆ, ಆತರ ಎಲ್ಲ ಇರುತ್ತೆ. ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ನೀವೇ ಇದ್ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಆ ಕಾರ್ಬನ್ ಶೀಟ್ ನ ನೀವು ಇಟ್ಕೊಂಡಿರ್ಬೇಕು. ಆಗಿದೆ ಅಂತ ಅನ್ಬಿಟ್ಟು ನೀವು ಬಂದು ಮನೇಲಿ ಎಸ್ದು ಬಿಡೋದು ಆತರ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ಕಾರ್ಬನ್ ಶೀಟ್ ನ ನೀವು ಅಟ್ಲೀಸ್ಟ್ ಕೌನ್ಸಿಲಿಂಗ್ ಮುಗಿಯೋವರೆಗಾದ್ರು, ಇನ್ನೊಂದ್ 6 ಮಂತ್ಸ್ ಆದ್ರೂ ನೀವು ಅದನ್ನ ಕ್ಯಾರಿ ಮಾಡಿ, ಅಂದ್ರೆ ಎಲ್ಲಾದ್ರೂ ಸೇಫ್ ಆಗಿ ಇಟ್ಕೊಳ್ಳಿ. ಕ್ಲಿಯರಾ? ಹಾಲ್ ಟಿಕೆಟ್ ಅಷ್ಟೇ, ಹಾಲ್ ಟಿಕೆಟ್ ಅಲ್ಲಿ ಇನ್ವಿಜಿಲೇಟರ್ ಸೈನ್ ಇರುತ್ತೆ, ಹಾಲ್ ಟಿಕೆಟ್ ನು ನೀವು ಪ್ರಿಸರ್ವ್ ಮಾಡ್ಬೇಕು, ಕಾರ್ಬನ್ ಶೀಟ್ ನ ಪ್ರಿಸರ್ವ್ ಮಾಡ್ಬೇಕು. ಕ್ಲಿಯರಾ? ಎಕ್ಸಾಮ್ ಮುಗ್ದಿದಾದ್ಮೇಲೆ ನಾನು ಹೇಳ್ತಾ ಇರೋದು. ಇದ್ರಲ್ಲಿ ಕ್ಯಾಂಡಿಡೇಟ್ ಕಾಪಿನ ಮನೆಗೆ ತಗೊಂಡ್ ಬನ್ನಿ. ದೆನ್ ಇಷ್ಟು ಗೊತ್ತಾಗಿದೆ ಅಲ್ಲ? ಇದಾದ್ಮೇಲೂ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಿಮ್ಗೆ ನಾವು ರಿಪ್ಲೈ ಮಾಡ್ತೀವಿ. ಓಕೆನಾ? ಬೇರೆ ಏನಾದ್ರೂ ರಿಗಾರ್ಡಿಂಗ್ DCT ಎಕ್ಸಾಮ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಹೇಳಿ, ಆನ್ಸರ್ ಮಾಡೋಣ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನಾಳೆ ನಿಮ್ಗೆ 6 o'clockಗೆ ಆನ್ಸರ್ ಕೀ ಡಿಸ್ಕಷನ್ ಇರುತ್ತೆ, ಜಾಯಿನ್ ಆಗಿ. ಕ್ಲಿಯರಾ? ನೀವು ಎಷ್ಟು ಮಾರ್ಕ್ಸ್ ಬರುತ್ತೆ ಏನ್ ಕತೆ ಎಲ್ಲ ನಿಮ್ಗೆ ಅನಲೈಸ್ ಆಗ್ಬಿಡುತ್ತೆ. ಸೊ 6 o'clockಗೆ ಲೈವ್ ಇರುತ್ತೆ, ಜಾಯಿನ್ ಆಗಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇತ್ತು ಅಂತ ಅಂದ್ರೂ ಬೇಗನೆ ಅಪ್ಡೇಟ್ ಸಿಗುತ್ತೆ ನಿಮ್ಗೆ. ಚಾನಲ್ ನ ಫಾಲೋ ಮಾಡಿರ್ಬೇಕು ನೀವು ಅಷ್ಟೇ. ಓಕೆನಾ? ಅಂಡ್ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಆರಾಮಾಗಿರಿ. ಕ್ವಶನ್ಸ್ ಅಷ್ಟೇ, ನಿಮ್ಗೆ ತೀರಾ ಟಫ್ ಆಗಂತೂ ಇರೋದಿಲ್ಲ, ಆವ್ರೇಜ್ ಅಲ್ಲಿ ಇರುತ್ತೆ. ಗೊತ್ತಿರೋ ಕ್ವಶನ್ಸ್ನೆಲ್ಲ ಫಸ್ಟ್ ಮುಗಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ರಾಂಗ್ ಮಾಡೋದು, ಡಬಲ್ ಬಬ್ಲಿಂಗ್ ಮಾಡೋದು ಆತರ ಮಾಡಕ್ ಹೋಗ್ಬಿಡಿ. ಕ್ಲಿಯರ್ ಆಗಿ ಗೊತ್ತಿಲ್ದಿರೋ ಕ್ವಶನ್ ಲಾಸ್ಟಿಗೆ ಒಂದ್ ½ ಅಂತ ಟೈಮ್ ಇರುತ್ತಲ್ಲ, ½ ಟೈಮ್ ಅಲ್ಲಿ ನೀವು ಅದನ್ನ ಈಗ 5 ಗಂಟೆಗೆ ಮುಗೀತಂದ್ರೆ 4ವರೆಗೆ ಯಾವ್ದಾದ್ರು ಬಿಟ್ಟಿದ್ದೀರಾ ನೋಡ್ಕೊಂಡ್ ಬನ್ನಿ ಒಂದ್ಸತಿ, ಗೊತ್ತಾಗ್ಬಿಡುತ್ತೆ. ಗೊತ್ತಿಲ್ದಿರೋ ಕ್ವಶನ್ ಏನಾದ್ರೂ ಒಂದಾದ್ರೂ ಮಾರ್ಕ್ ಮಾಡಿ, ಯಾವ್ದೇ ಕ್ವಶನ್ ಖಾಲಿ ಬಿಟ್ಟು ಬರ್ಬೇಡಿ. ಬಿಕಾಸ್ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ತಲೆಲಿ ಇರ್ಲಿ. ಓಕೆನಾ? ಬುದ್ಧಿವಂತರು ನೀವು. 10 ಕ್ವಶನ್ ಹಾಕ್ತೀರಾ, 2 ಕ್ವಶನ್ ಗೊತ್ತಿಲ್ಲ ಅಂತ ಬಿಡ್ತೀರಾ, ಆತರ ಮಾಡಕ್ ಹೋಗ್ಬಿಡಿ. ಇರೋ 100 ಕ್ವಶನ್ಗೂನು ನೀವು ಬಬ್ಲಿಂಗ್ ಮಾಡ್ಬಿಟ್ಟು ಬನ್ನಿ. ಕ್ಲಿಯರಾ? ಎಲ್ರಿಗೂ ಒಳ್ಳೆ ರ್ಯಾಂಕೇ ಬರುತ್ತೆ, ಡೋಂಟ್ ವರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.